ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲರೂ ಭಾಳ ಜನ ಔಷಧಿ ಕೊಡ್ತಾರೆ. ಯಾವುದೇ ಆಸೆ ಆಕಾಂಕ್ಷೆಗಳಿಲ್ಲದೆ ಪ್ರಾಮಾಣಿಕವಾಗಿ ಆರೋಗ್ಯ ಸೇವೆ ಮಾಡ್ತಾ ಇಲ್ಲ ಅಂತ ವೈದ್ಯರಿದ್ದಾರೆ. ಅದು ತುಂಬ ರೇರ್ ಅಂತಂಥ ಜಾಗದಲ್ಲಿದ್ದಾರೆ. ತುಂಬ ಮಹತ್ವದ ಕಾರ್ಯಗಳು ಇಷ್ಟಪಡ್ತಾರೆ. ಅವನ್ನೆಲ್ಲ ಸೇರಿಸಿ ನಾವು ಈ ಪ್ರಾಚೀನ ಆರೋಗ್ಯ ಪರಂಪರೆ ಸಂರಕ್ಷಣೆಯಲ್ಲಿ ಇದೆ. ಬಂಗಾರಮಕ್ಕಿಯಲ್ಲಿ ಏಪ್ರಿಲ್ 1ಕ್ಕೆ ಇದೇ ತಿಂಗಳು ಏಪ್ರಿಲ್ 1ಕ್ಕೆ ಬಂಗಾರಮಕ್ಕಿಯಲ್ಲಿ ಪ್ರಾಚೀನ ಆರೋಗ್ಯ ಪರಂಪರೆ ವೈದ್ಯರ ಸಂಗಮ ಅಂತ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಉದ್ದೇಶ ಅಂದರೆ ಎಲ್ಲ ವೈದ್ಯರು ಅಂದರೆ ಪ್ರಾಚೀನ ಆರೋಗ್ಯ ಪರಂಪರೆ ಎಲ್ಲರೂ ಇದ್ದಾರೆ. ಒಂದು ನಾಭಿ ಚಿಕಿತ್ಸೆ ಮಾಡಿದ್ದಾರೆ, ಪಾದ ಚಿಕಿತ್ಸೆ ಮಾಡಿದ್ದಾರೆ, ಕಣ್ಣಿನ ಚಿಕಿತ್ಸೆ ಮಾಡಿದ್ದಾರೆ, ಹಲ್ಲಿನ ಚಿಕಿತ್ಸೆ ಮಾಡಿದ್ದಾರೆ. ಇದರ ಬೇರೆ ಬೇರೆ ಆಯಾಮಗಳಲ್ಲಿ ಬೇರೆ ಬೇರೆ ಚಿಕಿತ್ಸೆಗಳನ್ನು ಮಾಡ್ತಾರೆ. ಮನೆ ಮದ್ದು ಉಪಯೋಗಿಸ್ಕೊಂಡು ಅವರನ್ನೆಲ್ಲರೂ ಒಂದು ವೈದ್ಯರಿಗೆ ಸೇರಿಸಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದೀವಿ. ಉದ್ದೇಶ ಏನಪ್ಪ ಅಂದರೆ ನಮ್ಮ ವೈದ್ಯರಿಗೆ ಸಾಮಾಜಿಕ ಭದ್ರತೆ, ಸರ್ಕಾರದಿಂದ ಮಾನ್ಯತೆ ಬೇಕು, ಮತ್ತು ಸರ್ಕಾರದ ಕಲ್ಯಾಣ ಯೋಜನೆಗಳು ಸಿಗಬೇಕು. ಆ ಮಟ್ಟದಲ್ಲಿ ನಮ್ಮ ಚಿಂತನೆ ಆಗಿದೆ, ನನ್ನ ಒಂದು ಆಶೆ ಆಗಿದೆ. ಹಾಗಾಗಿ ಶ್ರೀ ಕ್ಷೇತ್ರ ಬಂಗಾರಮಕ್ಕಿಯಲ್ಲಿ ನಮ್ಮನ್ನು ಕರೆದು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಸಿಲೆಕ್ಟ್ ಫೌಂಡೇಶನ್ ವತಿಯಿಂದ. ಆ ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ. ರಾಜ್ಯದ ಎಲ್ಲ ವೈದ್ಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನೋ ನಮ್ಮ ಆಶೆ ಆಗಿದೆ. ಹಾಗಾಗಿ ನಾವು ಈ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಎಷ್ಟು ಜನ ವೈದ್ಯರು ಭಾಗಿಯಾಗ್ತಾರೆ ಸರ್? ಯಾರು ಕೂತಿದ್ದಾರೆ ಎಷ್ಟು ಜನ ವೈದ್ಯರು ಭಾಗಿಯಾಗ್ತಾರೆ?